ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಶ್ರೀಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಸ್ನೇಹಿತರೆ, ಬನ್ನಿ ಮಾಡುವ ಹ್ಯಾಪಿ ವಾರ ಸೋಮವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡಬೇಕಂತಂದ್ರೆ ಮೊದಲು ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ಸ್ನೇಹಿತರೆ ಆ ಕಾರ್ಯಕ್ರಮ ನಮಗೆ ಎಲ್ಲವೂ ಯಶಸ್ವಿಯಾಗಿ ತಂದು ಕೊಡುತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ನಾವು ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ನಾನು ನಿಮಗೆ ತಂದಿರತಕ್ಕಂಥದ್ದು ಏನಂತಂದ್ರೆ ಸ್ನೇಹಿತರೆ, ನಮ್ಮ ಇಡೀ ಜೀವನಕ್ಕೆ ಮುಖ್ಯವಾಗಿ ಮತ್ತು ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಾವು ಆಹಾರವನ್ನು ತಿಂದ ನಂತರ ಅದನ್ನು ನಾವು ಹೇಗೆ ಜೀರ್ಣವನ್ನು ಮಾಡ್ತಾ ಇದೀವಿ ಮತ್ತು ಜೀರ್ಣಕ್ರಿಯೆಯನ್ನು ಹೇಗೆ ನಾವು ಸುಧಾರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಬಹಳ ಅಂದರೆ ಬಹಳ ನಮ್ಮ ಲೈಫಿಗೆ ಬಹಳ ಅಂದರೆ ಬಹಳ ಮುಖ್ಯವಾದದ್ದು. ಮತ್ತು ನಾವು ಯಾವಾಗ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದೆ ಅಂದರೆ ನಮ್ಮ ಹೊಟ್ಟೆ ಭಾಗ ಯಾವಾಗ ಚೆನ್ನಾಗಿರುತ್ತೆ ಅವಾಗ ನಮ್ಮ ಮೆದುಳು ಮತ್ತು ತಲೆ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಇವತ್ತು ನಾವು ಜೀರ್ಣಕ್ರಿಯೆಯ ಸುಧಾರಣೆ ಬಗ್ಗೆ ನಾವು ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡ್ಕೊಂಬರೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಸ್ನೇಹಿತರೆ. ಸೊ ಅದಾಗಿ ನಾವು ಧ್ಯಾನವನ್ನು ಮೊದಲು ಮಾಡ್ಕೊಂಬರೋಣ ಸ್ನೇಹಿತರೆ. ಧ್ಯಾನವನ್ನು ಮಾಡ್ಬೇಕಂತಂದ್ರೆ ನಾವು ಮೊದಲು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಬೇಕು. ಅದಾದ ನಂತರ ನಾವು ಅಲ್ಲಿ ಧ್ಯಾನವನ್ನು ಕುಳಿತುಕೊಳ್ಳುವಾಗ ನಾವು ನೇರವಾಗಿ ನೆಲದ ಮೇಲೆ ಕುಳಿತುಕೋಬಾರ್ದು. ಒಂದು ಯೋಗ ಮ್ಯಾಟ್ ಆಗಲಿ, ಒಂದು ವಸ್ತ್ರ ಆಗಲಿ, ಇಲ್ಲ ಒಂದು ಚಾಪೆಯನ್ನು ಚೆನ್ನಾಗಿರೋದು ಹಾಕೊಂಡು ನೀವು ಅಲ್ಲಿ ಕೂತ್ಕೊಂಡು ಆ ಚಾಪೆ ಅಥವಾ ವಸ್ತ್ರ ಅಥವಾ ಒಂದು ಯೋಗ ಮ್ಯಾಟದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದು ಬಹಳ ಉತ್ತಮ ಸ್ನೇಹಿತರೆ. ಯಾಕೆಂತಂದ್ರೆ ನಾವು ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತ್ಕೊಂಡು ನಾವು ಧ್ಯಾನವನ್ನು ಮಾಡುವಾಗ ನಮಗೆ ಅಲ್ಲಿ ಇರತಕ್ಕಂಥ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳು ಅಂದ್ರೆ ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳೇನಿರ್ತವೆ, ಸೊ ನಾವು ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತೋದ್ರಿಂದ ನಮಗೆ ನೆಗೆಟಿವ್ ಎನರ್ಜಿ ಸಿಗತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಅದರಿಂದ ನಾವು ಒಂದು ಚಾಪೆ ಆಗಲಿ, ಇಲ್ಲ ಒಂದು ವಸ್ತ್ರ ಆಗಲಿ, ಇಲ್ಲ ಒಂದು ಯೋಗ ಮ್ಯಾಟ್ ಆಗಲಿ ತಗೊಂಡು ಅದರ ಮೇಲೆ ಕೂತ್ಕೊಂಡು ನಾವು ಧ್ಯಾನವನ್ನು ಮಾಡೋದ್ರಿಂದ ಬಹಳ ಉತ್ತಮ ಮತ್ತು ನಮಗೆ ಅಲ್ಲೆಲ್ಲ ಪಾಸಿಟಿವ್ ಎನರ್ಜಿಗಳೇ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ನಾವೀಗ ಒಂದು ನಿರ್ಮಲ ಪ್ರದೇಶವನ್ನು ನೋಡಿದ್ವಿ ಮತ್ತು ನಾವು ಆರಾಮದಾಯಕವಾಗಿ ಯೋಗ ಮ್ಯಾಟ್ ಮೇಲೆ ನಾವು ಕೂತಿದ್ದೀವಿ. ಸೊ ಈಗ ಧ್ಯಾನ ಹೇಗೆ ಮಾಡಬೇಕು? ಧ್ಯಾನ ಮಾಡ್ಬೇಕಂತಂದ್ರೆ ಸ್ನೇಹಿತರೆ ನೋಡಿ, ಸುಖಾಸನ ಮತ್ತು ವಜ್ರಾಸನ ಅಂತ ಹೇಳ್ಬಿಟ್ಟು ಇರ್ತವೆ. ಸೊ ವಜ್ರಾಸನ ಅಂತಂದ್ರೆ ನಾವು ಎರಡು ಕಾಲನ್ನು ಹಿಂದೆ ಮಡಚಿ ಕೂತ್ಕೊಳ್ತಕ್ಕಂಥದ್ದು, ಮತ್ತು ಇದು ನೋಡಿ ಸುಖಾಸನ. ಸೊ ಸುಖಾಸನದಲ್ಲಿ ನೀವು ಧ್ಯಾನ ಮಾಡುವಾಗ ಎಷ್ಟು ಸಮಯ ನೀವು ಧ್ಯಾನ ಮಾಡ್ತೀರೋ ಅಷ್ಟು ಸಮಯ ನಿಮಗೆ ಯಾವುದೇ ತರಹದ ತೊಂದರೆಗಳು ಇರಬಾರ್ದು. ಅಂದ್ರೆ ನಿಮಗೆ ಮೊಣಕಾಲು ನೋವು, ಸೊಂಟ ನೋವು ಇದೆ ಅಂದ್ರೆ ನೀವು ಆರಾಮದಾಯಕವಾಗಿ ನೀವು ಚೇರ್ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡಬಹುದು. ಮತ್ತು ನೀವು ಕುಳಿತುಕೊಳ್ಳುವಾಗ ನೋಡಿ ಸ್ನೇಹಿತರೆ, ನಾನು ಕೂತ್ಕೊಂಡಿರೋದು ಇದು ಸುಖಾಸನ. ಸೊ ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ ಮತ್ತು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಮತ್ತು ನೀವು ಕಂಫರ್ಟ್ ಫಸ್ಟ್ ನೋಡಿಕೊಂಡು ಆರಾಮದಾಯಕವಾಗಿ ನೀವು ಎಷ್ಟು ಸಮಯ ಮಾಡ್ತೀರೋ ಅಷ್ಟು ಸಮಯ ಆರಾಮವಾಗಿ ಕೂತ್ಕೊಳ್ಳೋ ಥರ ನೋಡಿಕೊಂಡು ನೀವು ಆಸನದಲ್ಲಿ ಕೂತ್ಕೊಂಡು ನೀವು ಧ್ಯಾನವನ್ನು ಶುರು ಮಾಡಬಹುದು. ಮತ್ತು ಇದು ನೋಡಿ, ಇದು ಚಿನ್ಮುದ್ರಾ ಸ್ನೇಹಿತರೆ. ಚಿನ್ಮುದ್ರಾ, ಇದು ಉತ್ಸಾಸನ ಮುದ್ರಾ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕೂಡ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ನೀವು ಆರಾಮದಾಯಕವಾಗಿ ನೀವು ಕುಳಿತುಕೋಬಹುದು ಸ್ನೇಹಿತರೆ. ಸೊ ನೋಡಿ, ನಾನು ಉತ್ಸಾಸನದಲ್ಲಿ ಕೂತ್ಕೊಳ್ತೀನಿ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ನೀವು ಕುಳಿತುಕೋಬಹುದು ಸ್ನೇಹಿತರೆ. ಸೊ ನೋಡಿ, ನಾವು ಈಗ ಆರಾಮದಾಯಕವಾಗಿ ಕುಳಿತುಕೊಂಡಿದ್ದೀವಿ ಮತ್ತು ಈಗ ಧ್ಯಾನವನ್ನು ನಾವು ಶುರು ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಧ್ಯಾನದ ಫೌಂಡೇಶನ್ ಎಂತೆ ಕರೆಯಲ್ಪಟ್ಟತಕ್ಕಂಥ ಓಂಕಾರ ಮತ್ತು ಭ್ರಾಮರಿಯನ್ನು ನಾವು ಮಾಡ್ಕೊಂಬರೋಣ ಸ್ನೇಹಿತರೆ. ಮೊದಲು ನಾವು ಓಂಕಾರವನ್ನು ಮಾಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಓಂಕಾರವನ್ನು ಮಾಡ್ಬೇಕಂತಂದ್ರೆ ನೋಡಿ, ಆಸನದಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮತ್ತು ನೀವು ಹೊಸದಾಗಿ ಶುರು ಮಾಡೋರು ನಿಮಗೆ ಎಷ್ಟಾಗತ್ತೆ ನಿಧಾನವಾಗಿ ಉಸಿರು ತಗೊಂಡು ನೀವು 10 ಸೆಕೆಂಡ್ ತಗೊಳ್ತಿರೋ, 15 ಸೆಕೆಂಡ್ ತಗೊಳ್ತಿರೋ, ಆರಾಮದಾಯಕವಾಗಿ ಕುಳಿತುಕೊಂಡು ಮತ್ತು ಆರಾಮವಾಗಿ 10 ಸೆಕೆಂಡ್ ಆಗಲಿ 15 ಸೆಕೆಂಡ್ಗಳಾಗಲಿ ಆರಾಮದಾಯಕವಾಗಿ ಉಸಿರು ತಗೊಂಡು ಓಂಕಾರವನ್ನು ನೀವು ಆರಾಮವಾಗಿ ಮಾಡಿ ಸ್ನೇಹಿತರೆ. ಮತ್ತು ನೀವು ಓಂಕಾರವನ್ನು ನಾವು ಮಾಡುವಾಗ ಸ್ನೇಹಿತರೆ, ನಮ್ಮ ದೇಹ ಅಂದರೆ ನಮ್ಮ ಮನಸ್ಸು ಎಲ್ಲ ಭಾಗಗಳಿಗೂ, ಎಲ್ಲ ಕಣಕಣಗಳಿಗೂ ನಾವು ಅದನ್ನು ಒಪ್ಪಿಸೋ ಥರ ಮನಸ್ಫೂರ್ತಿಯಾಗಿ ಓಂಕಾರ ಮಾಡೋದ್ರಿಂದ ನಮ್ಮ ದೇಹ ಆರಾಮಾಗಿ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ನಾವು ವ್ಯಾಯಾಮವನ್ನು ಮಾಡಿಸೋ ಥರ ಆಗತ್ತೆ ಸ್ನೇಹಿತರೆ. ಸೊ ಎಲ್ಲ ಆರಾಮದಾಯಕವಾಗಿ ಮನಸ್ಸನ್ನು ಸಡಲು ಬಿಡಿ, ಮನಸ್ಸನ್ನು ಹಗರ ಮಾಡಿ ಮತ್ತು ದೇಹವನ್ನು ಸಡಲು ಬಿಟ್ಟು ಬೆನ್ನು ಮೂಳೆಯನ್ನು ನೇರವಾಗಿ ಮಾಡಿಕೊಂಡು ಮತ್ತು ಕಣ್ಣನ್ನು ಮುಚ್ಚಿ ಓಂಕಾರವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ.
ಮೊದಲು ನೀವು ಧ್ಯಾನವನ್ನು ಶುರು ಮಾಡುವಾಗ ದೇಹವನ್ನು ಸಡಿಲು ಬಿಡಿ ಸ್ನೇಹಿತರೆ. ಬೆನ್ನು ಮೂಳೆಯನ್ನು ನೇರವಾಗಿ ಮಾಡಿ ಮತ್ತು ಕಣ್ಣನ್ನು ಮುಚ್ಚಿ ಅನಂತರ ಈಗ ನಾವು ಶುರು ಮಾಡೋಣ. ನೋಡಿ, ಆರಾಮದಾಯಕವಾಗಿ ಉಸಿರು ತಗೊಂಡು ಓಂಕಾರ ಮಾಡೋದು ಬಹಳ ಒಳ್ಳೆಯದು ಸ್ನೇಹಿತರೆ. ನಾವು ಮಾಡೋ ಓಂಕಾರ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೂ ಎಲ್ಲ ಕಣಗಳಿಗೂ ಓಂಕಾರ ಇಂಪಾಗಿ ಕೇಳಿಸೋ ಥರ ನಾವು ಓಂಕಾರವನ್ನು ಮಾಡಬೇಕು. ಒಂದು ದೀರ್ಘ ಉಸಿರು ನಿಧಾನವಾಗಿ ತಗೊಂಡು ಉಸಿರನ್ನು ಬಿಟ್ಟು ಈಗ ಶುರು ಮಾಡಿ. ನಿಧಾನವಾಗಿ ಉಸಿರನ್ನು ತಗೊಂಡು ಓಂಕಾರವನ್ನು ಮಾಡೋಣ ಬನ್ನಿ. ಓ ಓ ಈಗ ದೀರ್ಘ ಅದು ಒಂದು ಉಸಿರು ತಗೊಂಡು ಉಸಿರು ಬಿಡಿ. ಮತ್ತು ಸ್ನೇಹಿತರೆ, ನೀವು ಹೊಸದಾಗಿ ಮಾಡೋರು, ಹೊಸದಾಗಿ ವಿಡಿಯೋ ನೋಡ್ತಿರೋರು ಕಣ್ಣನ್ನು ತೆರೆದು ನೋಡಿ. ಇನ್ನೊಂದು ಆಸನ ನಾವು ಬದಲು ಮಾಡ್ತೀವಿ, ಅದನ್ನು ನೀವು ಕಣ್ಣು ತೆರೆದು ಮಾಡಿ. ಮತ್ತು ನೀವು ನಿರಂತರ ಮಾಡ್ತಿರೋರು ಆರಾಮದಾಯಕವಾಗಿ ಕಣ್ಣು ಮುಚ್ಚಿಕೊಂಡೇ ಆಸನವನ್ನು ಬದಲಾಯಿಸಿ ಸ್ನೇಹಿತರೆ. ನೋಡಿ, ನಾನೀಗ ಕಣ್ಣನ್ನು ಮುಚ್ಚಿದ್ದೇನೆ, ಕಣ್ಣು ಮುಚ್ಚಿಕೊಂಡೆ ಸ್ನೇಹಿತರೆ. ನಾವು ಈಗ ಓಂಕಾರ ಮಾಡಿದ್ದೀವಿ. ಈಗ ಓಂಕಾರ ಆದ ನಂತರ ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿ ಮಾಡ್ಬೇಕಂತಂದ್ರೆ ನೋಡಿ ಸ್ನೇಹಿತರೆ, ಇದು ನೋಡಿ ಮುಖ್ಯವಾಗಿ ಕೈಗಳು ನೋಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಹೀಗೆ ನಾವು ಹೆಬ್ಬೆರಳನ್ನು ಕಿರುಬೆರಳಿಗೆ ಮಡಚಿ ಈ ಥರ ಮಾಡೋದ್ರಿಂದ ಇದು ಆದಿಮುದ್ರ. ಸೊ ಆದಿಮುದ್ರದಲ್ಲಿ ಮಾಡೋದ್ರಿಂದ ನಮಗೆ ಏನಾಗತ್ತಂದರೆ ನಿದ್ರೆಹೀನತೆ, ಅಂದರೆ ನಮಗೆ ನಿದ್ರೆದು ಏನಾದರೂ ತೊಂದರೆಗಳೇ ಇದೆ ಅಂದರೆ ನಿಮಗೆ ನಿವಾರಣೆ ಆಗತಕ್ಕಂಥದ್ದು. ಮತ್ತು ನಿಮಗೆ ಮೈಗ್ರೇನ್ ಅಂಥದ್ದು, ತಲೆನೋವು ಅಂಥದ್ದು ಆ ಥರ ಇದೆ ಅಂದರೆ ನಿವಾರಣೆ ಆಗೋತಕ್ಕಂಥದ್ದು. ಮತ್ತು ಜ್ಞಾಪಕ ಶಕ್ತಿ ಅದು ಹೆಚ್ಚಿಸತಕ್ಕಂಥದ್ದಾಗತ್ತೆ. ಮತ್ತು ಇನ್ನೊಂದು ನೋಡಿ, ಹೀಗೆ 3 ಬೆರಳು ಮಡಚಿ ಮತ್ತು ಹೆಬ್ಬೆರಳನ್ನು ಮಡಚಿ ಕಿರುಬೆರಳನ್ನು ಈ ಥರ ಮಾಡೋದ್ರಿಂದ ಇದು ಬಂದು ನಿಮಗೆ ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಇದಾದಮೇಲೆ ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ ನೋಡಿ, ಹೀಗೆ ಮಾಡಿ 1 ಬೆರಳು 2 ಬೆರಳುಗಳನ್ನು ಈ ಥರ ಹಿಡಿದುಕೊಂಡು ಮತ್ತು ಹೀಗೆ ನಾವು ಮಾಡಿ ಭ್ರಾಮರಿಯನ್ನು ಮಾಡೋದ್ರಿಂದ ನಿಮಗೆ ನಿದ್ರೆ ಚೆನ್ನಾಗಿ ಬರೋದು. ಮತ್ತು ನಿಮಗೇನು ನಿದ್ರೆಗಳಿಂದ ತೊಂದರೆ ಇದೆ, ನನ್ನ ನಿದ್ರೆ ಬರೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತೀರಾ,
ಅಂಥವರಿಗೆ ಭಾಳ ಉಪಯೋಗ ಆಗ್ತದೆ ಸ್ನೇಹಿತರೆ. ನಾನು ಈಗ ನಿಮಗೆ ನೆಗೆಟಿವ್ ಥಾಟ್ಸ್ ಡಿಲೇಟ್ ಮಾಡೋದ್ರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹೀಗೆ 3 ಬೆರಳನ್ನು ಹೀಗೆ ಮಾಡಿ, ಹೆಬ್ಬೆರಳನ್ನು ಮಡಚಿ ಮತ್ತು ಕಿರುಬೆರಳನ್ನು ಹೀಗೆ ಮಾಡಿ ಈ ಹಾಸನದಲ್ಲಿ, ಇದು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಏನು ಕರಿತೀವಿ ನಾವು, ಇದರಲ್ಲಿ ಕುಳಿತುಕೊಂಡು ನೀವು ಮಾಡೋದ್ರಿಂದ ನೆಗೆಟಿವ್ ಥಾಟ್ಸ್ಗಳೆಲ್ಲ ಡಿಲೇಟ್ ಆಗೋತಕ್ಕಂಥದ್ದಾಗತ್ತೆ ಮತ್ತು ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಿಸೋದಾಗತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ಮಾಡೋಣ ಭ್ರಾಮರಿ ಪ್ರಾಣಾಯಾಮ ಮತ್ತು ಇವುಗಳ ಉಪಯೋಗವನ್ನು ನಾವು ಮುಂದೆ ಮಾತಾಡೋಣ. ಬನ್ನಿ ಸ್ನೇಹಿತರೆ, ತಿಳ್ಕೊಳ್ಳಿ ಇದರ ಬಗ್ಗೆ. ಈಗ ನಾವು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ಸೊ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಬೇಕಂತಂದ್ರೆ ನೋಡಿ, ನಾನು ಕಣ್ಣು ಮುಚ್ಚೇ ಇದ್ದೀನಿ, ನೀವು ಕೂಡ ಕಣ್ಣು ಮುಚ್ಚಿ, ನಿರಂತರ ಮಾಡೋರು ಕಣ್ಣು ಮುಚ್ಚಿ, ಹೊಸದಾಗಿ ನೀವು ನೋಡ್ತಿರೋರು ಒಂದಾಗಿ ನೀವುಗಳನ್ನು ನೋಡಿಕೊಂಡು ಅದಾದ ನಂತರ ನೀವು ಕಲ್ತ ನಂತರ ಕಣ್ಣನ್ನು ಮುಚ್ಚಿ ಮಾಡಿದ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಕಣ್ಣನ್ನು ತೆರೆಯಬೇಡಿ, ಆರಾಮದಾಗಿ ಕೂತ್ಕೊಂಡು ನೋಡಿ. ಈಗ ನಾವು ಹಾಸನದನ್ನು ಕೂಳ್ತಿದ್ದೇವೆ. ಈಗ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ಇದು ಕೂಡ ಮೊದಲು ಬೆನ್ನಿನ ಮೂಳೆ ನೇರವಾಗಿ ಮಾಡಿಕೊಂಡು ಮತ್ತು ಆರಾಮದಾಗಿ ಕುಳಿತುಕೊಂಡು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ. ಈಗ ನೋಡಿ, ಆರಾಮಾಗಿ ನಾವು ನಿಧಾನವಾಗಿ ಉಸಿರು ತಗೊಂಡು ಭ್ರಾಮರಿಯನ್ನು ಮಾಡಬೇಕು ನೋಡಿ. ಈಗ ಆದ ನಂತರ ಆರಾಮಾಗಿ ಕೈಯನ್ನು ರಿಲೀಸ್ ಮಾಡಿ ಮತ್ತು ಸ್ನೇಹಿತರೆ, ನೀವು ಅದೇ ಥರ ನೀವು ಯಾವ ಆಸನದಲ್ಲಿ ಕೂತ್ಕೊಳ್ತೀರಾ ಅದರಲ್ಲಿ ಹಿಂತಿರುಗಿ ಬನ್ನಿ ಮತ್ತು ಕಣ್ಣನ್ನು ತೆರೆಯಬೇಡಿ. ಈಗ ಸ್ನೇಹಿತರೆ, ನಾವು ಓಂಕಾರ ಮತ್ತು ಭ್ರಮರಿಯನ್ನು ಮಾಡಿದ್ದೇವೆ ಸ್ನೇಹಿತರೆ. ಈಗ ಓಂಕಾರ ಭ್ರಮರಿ ಆಯಿತು, ನಮ್ಮ ದೇಹ ದಣಿದಿರುತ್ತೆ. ಸೊ ಇದಕ್ಕೆ ನಾವು ಧ್ಯಾನವನ್ನು ಮಾಡೋಣ, ಅಂದರೆ ರಿಲ್ಯಾಕ್ಸೇಷನ್ ಮಾಡೋಣ ಸ್ನೇಹಿತರೆ. ಧ್ಯಾನ ಅಂತಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸತಕ್ಕಂಥದ್ದು. ಸೊ ಇವುಗಳ ಪ್ರಯೋಜನದ ಬಗ್ಗೆ ನಾವು ಓಂಕಾರ, ಭ್ರಮರಿ ಮತ್ತು ಧ್ಯಾನ ಆದ ನಂತರ ಇವುಗಳ ಉಪಯೋಗಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನಾವು ಮೊದಲು ಧ್ಯಾನವನ್ನು ಮಾಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಬೆನ್ನು ಮೂಳೆಯನ್ನು ನೇರವಾಗಿ ಮಾಡ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ಆರಾಮದಾಯಕವಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಈಗ ಒಂದು ದೀರ್ಘ ಉಸಿರು, ನಿಧಾನವಾಗಿ ಉಸಿರು ತಗೊಂಡು ಆರಾಮಾಗಿ ಒಂದು ಉಸಿರು ಬಿಡತಕ್ಕಂಥದ್ದು ಮಾಡಿ. ಬೆನ್ನು ಮೂಳೆ ನೇರವಾಗಿ ಇರಲಿ, ಆರಾಮದಾಯಕವಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈಗ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಧ್ಯಾನವನ್ನು ಶುರು ಮಾಡಬೇಕಂದ್ರೆ ನೋಡಿ, ನಾವೀಗ ಕಣ್ಣನ್ನು ಮುಚ್ಚಿದ್ದೇವೆ. ಕಣ್ಣನ್ನು ಮುಚ್ಚಿದ ತಕ್ಷಣ ನಮಗೆ ನೂರಾರು ಯೋಚನೆಗಳು ಬರೋದು ಶುರು ಆಗುತ್ತೆ ಸ್ನೇಹಿತರೆ. ಆ ಯೋಚನೆಗಳು ಬರೋದಕ್ಕೆ ಯಾವುದೇ ಕಾರಣಕ್ಕೂ ನೀವು ಉತ್ತರವನ್ನು ನೀಡಬೇಡಿ ಮತ್ತು ಆ ಬರೋ ಯೋಚನೆಗಳಿಗೆ ಹಾಗೆ ಬರ್ತಾ ಇರಲಿ ಸ್ನೇಹಿತರೆ. ಒಳ್ಳೆಯ ಯೋಚನೆಗಳಾಗಲಿ, ಕೆಟ್ಟ ಯೋಚನೆಗಳಾಗಲಿ, ಅವೇನು ಯೋಚನೆಗಳು ಬರ್ತವೆ ಅವು ಪಾಡಿಗೆ ಅವು ಬರ್ತಾ ಇರಲಿ. ಆ ಬರೋ ಯೋಚನೆಗೆ ನೀವು ಉತ್ತರವನ್ನು ಕೊಡಬೇಡಿ ಸ್ನೇಹಿತರೆ.
ಮತ್ತು ಸ್ನೇಹಿತರೆ ಈಗ ನೋಡಿ ಮೊದಲನೇದಾಗಿ ನಾವು ಗಮನಿಸಬೇಕಂತಂದ್ರೆ ನಮ್ಮ ದೇಹ ಏನಿದೆ ಇದು ಲಕ್ಷಾಂತರ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಕಣಗಳಿಗೂ ಎಲ್ಲ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಲಕ್ಷಾಂತರ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ ಈ ದೇಹವನ್ನು. ಸೊ ಇದನ್ನ ನಾವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸುಗಳಿಗೆ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ನಾವು ಒಮ್ಮೆ ಸನ್ಮಾನಿಸೋಣ ಬನ್ನಿ ಸ್ನೇಹಿತರೆ. ಅಂದರೆ ನೋಡಿ, ನಾವು ಪ್ರತಿನಿತ್ಯ ಚಲನವಲನೆ ಕೈಕಾಲಾಡೋದು ಎಲ್ಲ ಅಂಗಾಂಗಗಳನ್ನು ನಾವು ಸನ್ಮಾನಿಸಬೇಕು. ಅವುಗಳನ್ನು ನಾವು ಕೃತಜ್ಞತೆಯನ್ನು ಹೇಳಬೇಕು. ಅವುಗಳನ್ನು ನಾವು ನಮಸ್ಕರಿಸಬೇಕು ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ಇವತ್ತಿನ ದಿನ ನಾನು ಆರೋಗ್ಯವಾಗಿದ್ದೀನಿ, ಅದಕ್ಕೆ ಕಾರಣ ನೀವುಗಳು ಅಂತ ಹೇಳ್ಬಿಟ್ಟು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಒಳ್ಳೆಯ ಮನಸ್ಸಿಂದ ಹೃತ್ಪೂರ್ವಕ ಅವುಗಳಿಗೆ ಸನ್ಮಾನಿಸೋಣ ಸ್ನೇಹಿತರೆ. ಮನಸ್ಫೂರ್ತಿಯಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಕಣಗಳಿಗೂ ಸನ್ಮಾನಿಸೋಣ. ಅದಾದ ನಂತರ ಸ್ನೇಹಿತರೆ, ನಾವು ಈಗ ನಮ್ಮ ಗಮನವನ್ನು ನಮ್ಮ ತಲೆಯ ಭಾಗದ ಕೂದಲ ಹತ್ರ ಬರೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ನಾವು ಪ್ರತಿನಿತ್ಯ ಧ್ಯಾನ ಮಾಡುವಾಗ ಧ್ಯಾನದಲ್ಲಿ ಮೊದಲನೇದಾಗಿ ನಾವು ಸ್ನೇಹಿತರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಅಂದರೆ ಎಲ್ಲ ಭಾಗಗಳನ್ನು ಒಮ್ಮೆ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಅಂತಂದರೆ ಅವಾಗ ಏನಾಗುತ್ತೆ, ಪ್ರತಿನಿತ್ಯ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ನಾವು ಪ್ರತಿನಿತ್ಯ ಒಮ್ಮೆ ಧ್ಯಾನದಲ್ಲಿ ಕುಳಿತುಕೊಂಡು ನಾವು ಅವುಗಳನ್ನು ಗುರುತಿಸೋದ್ರಿಂದ ಅವುಗಳ ಚಲನವಲನೆ ಮತ್ತು ಅವುಗಳ ಆರೋಗ್ಯದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಸೊ ಅದರಿಂದ ಬನ್ನಿ ಈಗ ಒಂದೊಂದಾಗಿ ನಿಧಾನವಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಮತ್ತು ಆ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ಆರಾಮವಾಗಿ ಕೂತುಕೊಳ್ಳಿ. ಈಗ ನಮ್ಮ ತಲೆ ಕೂದಲನ್ನು ನಾವು ಗಮನಿಸಿದ್ದೇವೆ. ಅದೇ ಥರ ಹಣೆ, ಮೂಗು, ಕಣ್ಣು ರೆಪ್ಪೆಗಳು, ಕಣ್ಣು, ಬಾಯಿ, ಹಲ್ಲು, ಒಸಡೆ ಈ ಥರ ಮತ್ತು ಕುತ್ತಿಗೆಯ ಭಾಗ, ಗಂಟಲಿನ ಭಾಗ, ಧ್ವನಿಪೆಟ್ಟಿಗೆ ಸ್ನೇಹಿತರೆ. ಅದಾದ ನಂತರ ಎದೆ ಭಾಗ, ಬೆನ್ನು, ಹೊಟ್ಟೆ, ಅಂಗೈ, ಕೈ ಬೆರಳುಗಳು ಮತ್ತು ನಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಗಳನ್ನು ಒಮ್ಮೆ ನಿಧಾನವಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಅಂದರೆ ನೋಡಿ, ಹಾರ್ಟ್ ಆಗಿರ್ಬೋದು, ಲಿವರ್, ಕರಳು, ಶ್ವಾಸಕೋಶ, ಚಿಕ್ಕ ಕರಳು, ದೊಡ್ಡ ಕರಳು ಮತ್ತು ನಮ್ಮ ಜಠರ ಈ ಥರ ಎಲ್ಲವನ್ನು, ಕಿಡ್ನಿಗಳು ಎಲ್ಲವನ್ನು ನಿಧಾನವಾಗಿ ಒಂದೊಂದಾಗಿ ಒಂದೊಂದಾಗಿ ಅವುಗಳನ್ನು ನಾವು ಗಮನ ಮಾಡಿಕೊಂಡು ಬರಬೇಕು ಸ್ನೇಹಿತರೆ. ಆರಾಮವಾಗಿ ಕುಳಿತುಕೊಳ್ಳಿ. ಯಾವುದೇ ಒತ್ತಡ ಬೇಡ, ಆತಂಕ ಬೇಡ, ಭಯ ಬೇಡ. ಆಗುತ್ತಿದ್ರು ಅವು ಪಾಡಿಗೆ ಅವು ಆಗ್ತಾ ಇರಲಿ, ಹೋಗ್ತಾ ಇರ್ತವೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಬರುವ ಯೋಚನೆಗಳನ್ನು ಉತ್ತರ ನೀಡಬೇಡಿ ಮತ್ತು ಅವುಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ ಸ್ನೇಹಿತರೆ. ನೀವು ಧ್ಯಾನದಲ್ಲಿ ಕುಳಿತುಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದೇ ನಿಮ್ಮ ಮನಸ್ಸಿಗೆ ಹೇಳಿ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸಾದ ನಂತರ ಸ್ನೇಹಿತರೆ, ಈಗ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸೋಣ ಬನ್ನಿ. ಹೇಗಾದರೂ ಬರಲಿ, ಗ್ಯಾಸ್ ಆದರೂ ಪಾಸ್ ಆಗಲಿ, ನಿಮಗೆ ನಿದ್ದೆ ಬರೋ ಥರ ಇದ್ರೂ ನಿಮಗೆ ಯಾವುದಕ್ಕೂ ಅಡ್ಡಿ ಮಾಡಬೇಡಿ. ಅವಳ ಪಾಡಿಗೆ ಅವು ಆಗ್ತಾ ಇರಲಿ. ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ನಮ್ಮ ಮನಸ್ಸು ಹಗುರವಾಗಿದೆ ಮತ್ತು ನಮ್ಮ ದೇಹನೆಲ್ಲ ಸಡಿಲಿಸಿದ್ದೀವಿ. ಸ್ನೇಹಿತರೆ, ನಮ್ಮ ದೇಹವನ್ನು ಬತ್ತಿಯಾಗಿಸಿ ಮತ್ತು ನಮ್ಮ ಮನಸ್ಸನ್ನು ಜ್ಯೋತಿಯನ್ನಾಗಿಸಿ ಸ್ನೇಹಿತರೆ. ನಮ್ಮ ಮೂಗು ನಿಧಾನಕ್ಕೆ ಉಸಿರಾಡ್ತಾ ಇದೆ.
ನೀವು 15 ನಿಮಿಷ ಮಾಡ್ತಾಯಿದ್ದೀರೋ, 30 ನಿಮಿಷ ಮಾಡ್ತಾಯಿದ್ದೀರೋ, ಸಮಯ ಆದ ನಂತರ 2 ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಗಳನ್ನು ಉಜ್ಜಿಕೊಂಡು, ಅದಾದ ನಂತರ ನಮ್ಮ ಕಣ್ಣಿನ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಧ್ಯಾನ ಅಂದರೆ ನಾವು ನೋಡಿ ಸ್ನೇಹಿತರೆ, ಈಗ ನಾವು ಧ್ಯಾನ ಮಾಡಿ 15ರಿಂದ 20 ನಿಮಿಷ ಆಗಿದೆ. ಸೊ ನಾವು ಕಣ್ಣನ್ನು ಮುಚ್ಚು ವ್ಯಾಯಾಮವನ್ನು ಮಾಡಿಕೊಂಡು ಓಂಕಾರ, ಭ್ರಮರಿ ಮತ್ತು ಧ್ಯಾನವನ್ನು ಮಾಡಿದ್ದೀವಿ. ನೋಡಿ, ನಾವು ಕಣ್ಣು ತೆರೆದ ತಕ್ಷಣ ನೋಡಿ ಎಷ್ಟು ಬೆಳಕು ಮತ್ತು ನಮಗೆ ಒಂದು ಹೊಸ ಬೆಳಕು ಥರ ಅನುಭವ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ಶಾಂತನೆಯನ್ನು ನಾವು ಕೊಟ್ಟಿದ್ದೇವೆ. ಮತ್ತು ಧ್ಯಾನ ಮಾಡೋದ್ರಿಂದ ನಮಗೆ ನೋಡಿ ಏನೋ ಒಂದು ಖುಷಿ ಸ್ನೇಹಿತರೆ, ಸಂತೋಷದ ವಾತಾವರಣವನ್ನು ನಾವು ನಮ್ಮ ದೇಹಕ್ಕೆ ನಾವು ಫೀಲನ್ನು ಆಗ್ತಾ ಇದೆ. ಅದಕ್ಕೆ ಸ್ನೇಹಿತರೆ, ಇದು ನಾವು ಯಾವುದೇ ಕಾರಣಕ್ಕೆ ನಿಮಗೆ ಅದು ಹೇಳಕ್ಕೆ ಆಗತ್ತೆ ಅಂದರೆ ಇದು ಹೇಳ್ತಾರಲ್ಲ ಸ್ನೇಹಿತರೆ, ನಾವು ಏನು ಏನು ನಾವು ಅಂದರೆ ನಾವು ನಮಗೆ ನಾವು ಎಕ್ಸ್ಪೀರಿಯನ್ಸನ್ನು ಪಡೆದಿರೋದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ ಸ್ನೇಹಿತರೆ, ಓನ್ ಎಕ್ಸ್ಪೀರಿಯನ್ಸ್ ಕೆನ್ ನಾಟ್ ಬಿ ಎಕ್ಸ್ಪ್ಲೇನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ನಾವು ಏನು ನಾವು ಧ್ಯಾನ ಮಾಡಿ ಅದನ್ನು ನಾವು ಅನುಭವಿಸೋದನ್ನು, ಸೊ ಈ ಅನುಭವವನ್ನು ಯಾರು ಧ್ಯಾನವನ್ನು ಮಾಡ್ತಾರೆ ಅವ್ರು ಮಾತ್ರ ಅನುಭವಿಸೋಕೆ ಸಾಧ್ಯ ಸ್ನೇಹಿತರೆ. ಅವ್ರುಗಳಿಗೆ ಮಾತ್ರ ಈ ರುಚಿಯನ್ನು ಗೊತ್ತಾಗತಕ್ಕಂಥದ್ದು ಸ್ನೇಹಿತರೆ. ಅದನ್ನು ನಾವು ವರ್ಣನೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಅದಕ್ಕೆ ನೀವು ಪ್ರತಿನಿತ್ಯ ಧ್ಯಾನ ಮಾಡಿ ಮತ್ತು ಧ್ಯಾನವನ್ನು ನೀವು ಅನುಭವಿಸೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನೀವು ಧ್ಯಾನ ಮಾಡಿ ಮತ್ತು ನಿಮ್ಮ ಇಡೀ ಕುಟುಂಬಸ್ಥರನ್ನು ಧ್ಯಾನ ಮಾಡಿಸಿ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ, ಅದರಿಂದ ನಮಗೆ ಸಿಗೋ ಈ ಎಲ್ಲ ಬೆನಿಫಿಟ್ಗಳ ಬಗ್ಗೆ ನಾವೀಗ ಮಾತಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಓಂಕಾರವನ್ನು ಮಾಡಿದ್ದೀವಿ ಸ್ನೇಹಿತರೆ. ಓಂಕಾರದಿಂದ ಸಿಗುವ ನಮ್ಮ ದೇಹಕ್ಕೆ ಉಪಯೋಗಗಳಂತಂದರೆ ಸ್ನೇಹಿತರೆ, ಮುಖ್ಯವಾಗಿ ನಾವು ಓಂಕಾರವನ್ನು ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ಕೆಳಭಾಗಕ್ಕೆ ಎಲ್ಲ ಅಂಗಗಳಿಗೆ ಸ್ಪರ್ಶನವನ್ನು ನೀಡಿ ಅವುಗಳ ಚಲನವನ್ನೇ ಮತ್ತು ನಮ್ಮ ಶ್ವಾಸಕೋಶ, ನಾವೇನು ಉಸಿರಾಡ್ತೀವಿ, ಶ್ವಾಸಕೋಶದ ಆರೋಗ್ಯವನ್ನು ಇರಿಸತಕ್ಕಂಥದ್ದು ಮತ್ತು ನಮ್ಮ ಧ್ವನಿಪೆಟ್ಟಿಗೆ ಸ್ನೇಹಿತರೆ, ಧ್ವನಿಪೆಟ್ಟಿಗೆ ಏನಿದೆಲ್ಲ ಇದರ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು. ಅಂದರೆ ಥೈರಾಯ್ಡ್ ಬಂದಿದೆಯೋ ಮತ್ತೊಂದು ಏನು ಆರೋಗ್ಯಗಳ ಸಮಸ್ಯೆ ಬಂದ್ರೂ ನಿವಾರಣೆ ಮಾಡತಕ್ಕಂಥದ್ದು ಮತ್ತು ರಾಗವನ್ನು ಇಂಪ್ರೂವ್ ಮಾಡತಕ್ಕಂಥದ್ದು ಸ್ನೇಹಿತರೆ. ನೀವು ಆ್ಯಂಕರಿಂಗ್ ಮಾಡ್ತಾ ಇದ್ದೀರೋ, ನೀವು ಸಿಂಗಿಂಗ್ ಮಾಡ್ತಾ ಇದ್ದೀರೋ ಮತ್ತು ಸ್ಕೂಲು ಆಫೀಸ್ಗಳಲ್ಲಿ ನೀವು ಬೋಧನೆ ಮಾಡ್ತಾ ಇದ್ದೀರೋ, ನ್ಯೂಸ್ ಪೇಪರ್ ಹೋಗ್ತಾ ಇದ್ದೀರೋ, ಪ್ರತಿಯೊಬ್ಬರಿಗೆ ಅನುಕೂಲವಾದತಕ್ಕಂಥ ಸ್ನೇಹಿತರೆ. ಇವುಗಳು ನಾವು ಮಾಡ್ಕೊಂಬರೋದ್ರಿಂದ ಶಬ್ದಗಳು ಸ್ಪಷ್ಟತೆ ಮತ್ತು ನೀವು ಧ್ಯಾನ ಏನು ಮಾಡಿದಲ್ಲ ಸ್ನೇಹಿತರೆ, ಧ್ಯಾನದಿಂದ ನಿಮಗೆ ಮುಖ್ಯವಾಗಿ ಹೇಳಬೇಕಂತಂದರೆ ಸ್ನೇಹಿತರೆ, ಸ್ಟೇಜ್ ಫಿಯರ್ ಆಗಿರಲಿ ಮತ್ತು ನೀವು ಒಬ್ಬರ ಜೊತೆ ನಾವು ಮಾತಾಡ್ತಿದ್ವಿ ಅಂದರೆ ಧೈರ್ಯವಾಗಿ ಮಾತಾಡತಕ್ಕಂಥದ್ದು, ಇವೆಲ್ಲವೂ ಬಲವನ್ನು ಕೊಡತಕ್ಕಂಥದ್ದು, ಶಕ್ತಿ ನಿಮಗೆ ನೀಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಓಂಕಾರದಿಂದ. ಆದರೆ ಭ್ರಮರಿ ಸ್ನೇಹಿತರೆ, ಭ್ರಮರಿ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಭ್ರಮರಿಯಲ್ಲಿ 3 ವಿಧದಲ್ಲಿ ನಾನು ನಿಮಗೆ 3 ಆಸನದಲ್ಲಿ ತೋರಿಸಿದ್ದೀನಿ. ಮೊದಲನೇದಾಗಿ ಕಿರುಬೆರಳನ್ನು ಈ ಥರ ಮಾಡೋದ್ರಿಂದ ನಮಗೆ ನಿದ್ರೆ ಮತ್ತು ಇನ್ನೊಂದು ಅದರ ಜೊತೆಗೆ ನಿದ್ರೆದೆ ಈ ಥರ ಮಾಡಿ ಭ್ರಮರಿಯನ್ನು ಮಾಡೋದ್ರಿಂದ ನಿಮಗೆ ನಿದ್ರೆ ಬೇಗ ಬರಲ್ಲ ಮತ್ತು ನಿದ್ರೆಗಳ ತೊಂದರೆ ಇದೆ ಅಂತಂದರೆ ಇವುಗಳು ಬಹಳ ಅಂದರೆ ಭಾಳ ನಿಮಗೆ ಉಪಯೋಗ ಆಗ್ತವೆ. ನೀವು ಇವುಗಳನ್ನು ಅಭ್ಯಾಸ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಅದರಿಂದ ಮಾತ್ರ ನಿಮಗೆ ಅದು ನಿಮಗೆ ಅನುಕೂಲ ಆಗತ್ತಂತ ಹೇಳ್ಬಿಟ್ಟು, ಯಾವುದೇ ಕಾರಣಕ್ಕೆ ನೀವು 1 ದಿನ ಮಾಡಿದ್ರೆ 2 ದಿನ ಮಾಡಿದ್ರೆ ಇದು ಆಗಲ್ಲ ಸ್ನೇಹಿತರೆ. ನಿರಂತರ ಪ್ರತಿನಿತ್ಯ ಮಾಡ್ತಾ ಇರಬೇಕು ಮತ್ತು ಅವುಗಳ ಅನುಭವವನ್ನು ನೀವು ಪಡ್ಕೋಬೋದು ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಅಭ್ಯಾಸ ಮಾಡಿ. ಖಂಡಿತವಾಗಿ ನಿಮಗೆ ಭ್ರಮರಿ ಮಾಡೋದ್ರಿಂದ ಅರ್ಧ ತಲೆನೋವು, ಮೈಗ್ರೇನ್ ಏನಂತೀರ ಮತ್ತು ನಿಮಗೆ ಜ್ಞಾಪಕ ಶಕ್ತಿಯನ್ನು ಕೊಡತಕ್ಕಂಥದ್ದು ಮತ್ತು ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡತಕ್ಕಂಥ ಶಕ್ತಿ ಭ್ರಾಮರಿ ಪ್ರಾಣಾಯಾಮದಲ್ಲಿದೆ ಸ್ನೇಹಿತರೆ. ಮತ್ತು ನಿಮ್ಮ ಏನು ಕುತ್ತಿಗೆಯ ಮೇಲ್ಭಾಗ, ತಲೆ ಆಗಿರಲಿ, ಕಣ್ಣು, ಮೂಗು, ಬಾಯಿ, ಕಿವಿ ಇವುಗಳ ಚಲನವಲನ ಅದು ವೈಬ್ರೇಟ್ ಮಾಡಿ ಅವುಗಳ ಚಲನವಲನ ಮತ್ತು ಅವುಗಳ ಆರೋಗ್ಯವನ್ನು ಕಾಪಾಡತಕ್ಕಂಥ ಶಕ್ತಿ ಭ್ರಾಮರಿ ಪ್ರಾಣಾಯಾಮ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಓಂಕಾರ ಮತ್ತು ಭ್ರಮರಿ ಆಯಿತು. ಅದಾದ ನಂತರ ರಿಲ್ಯಾಕ್ಸೇಷನ್ ಧ್ಯಾನ ನೋಡಿದ್ರಲ್ಲ ಸ್ನೇಹಿತರೆ, ಅದು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದು ಅನುಭವ ಆದವ್ರಿಗೆ ಮಾತ್ರ ಅದು
ಆ, ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರಿಂದ ಧ್ಯಾನ ನೋಡಿ ಸ್ನೇಹಿತರೆ, ಧ್ಯಾನ ನಾವು ಮಾಡೋದ್ರಿಂದ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಏಕಾಗ್ರತೆಯನ್ನು ನಾವು ಪಡೆದುಕೊಳ್ಳಬಹುದು. ಯಾವಾಗ ನಾವು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಏಕಾಗ್ರತೆಯನ್ನು ನಾವು ಬೆಳೆಸ್ಕೊಳ್ತೀವಿ, ಆ ಏಕಾಗ್ರತೆ ನಮಗೆ ಮಾಡತಕ್ಕಂಥದ್ದು ಉಪಯೋಗಗಳಂಥದ್ದು ಸ್ನೇಹಿತರೆ. ನಾವು ಮಾಡೋ ಧ್ಯಾನ ಇಡೀ ದಿನ ಸಂತೋಷದಿಂದ, ಲವಲವಿಕೆಯಿಂದ, ಆರೋಗ್ಯದಿಂದ ಇರುವುದು. ಜೊತೆಗೆ ಆ ದಿನದಲ್ಲಿ ನೀವೇನು ಕೆಲಸವನ್ನು ಮಾಡ್ತೀರಾ ಸ್ನೇಹಿತರೆ, ಆ ಕೆಲಸ ನಿಮಗೆ ಬಹಳ ಅಂದರೆ ಬಹಳ ವೇಗವಾಗಿ, ಸರಳವಾಗಿ ಮತ್ತು ಸುಲಭವಾಗಿ ಮಾಡಿಕೊಡತಕ್ಕಂಥದ್ದು ಉಪಯೋಗಗಳಾಗತ್ತೆ ಸ್ನೇಹಿತರೆ. ಮತ್ತು ನೀವು ಧ್ಯಾನವನ್ನು ಮಾಡೋದ್ರಿಂದ ನಿಮಗೇನು ಸೋಂಬೇರಿತನ ಅಂದರೆ ಸ್ನೇಹಿತರೆ, ನಿಮ್ಮ ಮೈಂಡ್ ಏನಾಗಿರುತ್ತೆ ಅಂತಂದರೆ, ಏನಾದರೂ ಕೆಲಸ ಮಾಡಬೇಕಂತಂದರೆ ಅಲಸಿ, ಓ ಇದು ಆಮೇಲೆ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ಆ ಥರದಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಈ ಥರವೆಲ್ಲವೂ ಮತ್ತು ನಿಮಗೆ ಮೈಗಳತನ ಅನ್ನೋದು ಇವೆಲ್ಲವೂ ಬರೋದು ನಿಮಗೆ ಧ್ಯಾನ ಯಾವಾಗ ನೀವು ಮಾಡದೇ ಇರ್ತೀರಾ, ನಿಮ್ಗಳ ಕೆಲಸ ಒಂದೇ ಮಾಡ್ಕೊಂಡಿರ್ತೀರಾ, ಆವಾಗ ನಿಮಗೆಲ್ಲ ಈ ಥರ ಯೋಚನೆಗಳು ಮತ್ತು ಈ ಥರ ಸಮಸ್ಯೆಗಳು ಬರೋದಾಗ್ತವೆ ಸ್ನೇಹಿತರೆ. ಮತ್ತು ನೀವು ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ನೋಡಿ, ನೀವು ಫ್ಯಾಟಿ ಲಿವರ್ ಅಂತ ಹೇಳ್ಬಿಟ್ಟು ನೀವೇನು ದಪ್ಪ ಭುಜ ಇದು ಆಗ್ಬಿಟ್ಟಿದೆ, ಜಾಸ್ತಿ ಫ್ಯಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ಇವೆಲ್ಲವೂ ನಿಮಗೆ ಸಮಸ್ಯೆಗಳಂತಂದರೆ ನೀವು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ. ಯಾವಾಗ ನೀವು ಧ್ಯಾನ, ವ್ಯಾಯಾಮಗಳು ಈ ಥರ ನೀವು ಪ್ರತಿನಿತ್ಯ ಮಾಡ್ತಾ ಇರ್ತೀರೋ, ಆವಾಗ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಆ, ಲವಲವಿಕೆಯಿಂದ ಇರುತ್ತೆ. ಮತ್ತು ಆ ಇಡೀ ದಿನ ನೀವು ಮಾಡೋ ಕೆಲಸಗಳು 100% ಆಗಿ ಏಕಾಗ್ರತೆಯಿಂದ ಮಾಡಿ ನಿಮ್ಮ ಕೆಲಸದಲ್ಲಿ ನಿಷ್ಠೆ ಮತ್ತು ಆ ಕೆಲಸವನ್ನು ಪರಿಪೂರ್ಣವಾಗಿ ನೀವು 100% ರಿಸಲ್ಟ್ ತಗೊಳ್ಳೋ ಥರ ಆ, ಏಕಾಗ್ರತೆಯನ್ನು ನೀವು ಪಡ್ಕೊಳ್ತೀರ ಸ್ನೇಹಿತರೆ. ಸೊ ಇವೆಲ್ಲ ಬೆನಿಫಿಟ್ಗಳು ನಿಮಗೆ ಸಿಗಬೇಕಂತಂದರೆ ಪ್ರತಿನಿತ್ಯ ಧ್ಯಾನ ಮಾಡಿ ಮತ್ತು ಪ್ರತಿನಿತ್ಯ ಸ್ನಾನ ಮಾಡಿ. ಧ್ಯಾನ, ಸ್ನಾನ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ. ಸೊ ಜೊತೆಗೆ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಧ್ಯಾನವನ್ನು ಮಾಡಿದ್ದೀವಿ. ಈಗ ಮುಖ್ಯವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಾನು ಇವತ್ತು ನಿಮಗೆ ತಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಜೀರ್ಣಕ್ರಿಯೆ ಸುಧಾರಿಸೋಕೆ ಸ್ನೇಹಿತರೆ. ನಮಗೆ ನಮ್ಮ ದೇಹಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಆಹಾರವನ್ನು ನಾವು ಸೇವನೆ ಮಾಡಿದ ನಂತರ. ಇವತ್ತಿನ ದಿನದಲ್ಲಿ ಸ್ನೇಹಿತರೆ, ಟೆಕ್ನಾಲಜಿ, AI ಹೇಗೆ ಮುಂದುವರೆದಿದೆ, ಅದೇ ಥರ ಆಹಾರಗಳಲ್ಲಿ ಕೂಡ ವಿಧ ವಿಧವಾದ ಸ್ನೇಹಿತರೆ, ನಮ್ಮ ಹೆತ್ತವರು, ನಮ್ಮ ತಂದೆ ತಾಯಂದಿರು, ನಮ್ಮ ಅಜ್ಜಿ ಅಜ್ಜಂದಿರು ಅವರ ಕಾಲದಲ್ಲಿ ಇರತಕ್ಕಂಥ ಆಹಾರ ಪದ್ಧತಿ ಮತ್ತು ಅವರುಗಳು ಮಾಡೋ ಕೆಲಸಗಳನ್ನು ನಾವು ಇವತ್ತಿನ ಜನ್ರೇಷನ್ ನೋಡಿದ್ರೆ ಸ್ನೇಹಿತರೆ, ಅದು 5% ಕೂಡ ಅವತ್ತಿಗೂ ಇವತ್ತು ವ್ಯತ್ಯಾಸನೇ ಇಲ್ಲ ಸ್ನೇಹಿತರೆ. ಅದೇ ಥರ ಟೆಕ್ನಾಲಜಿ ಹೇಗೆ ಬೆಳೆದಿದೆ, AI ಹೇಗೆ ಬಂದಿದೆ, ಅದೇ ಥರ ನಮ್ಮ ಖಾದ್ಯದ ಎಷ್ಟು ಹಲವಾರು ವಿಧಾನದಲ್ಲಿ ಖಾದ್ಯಗಳು ಬಂದಿದ್ದಾವೆ ಅಂತಂದರೆ ಸ್ನೇಹಿತರೆ, ಯಾವುದನ್ನು ನಾವು ಸೇವನೆ ಮಾಡಬೇಕು, ಯಾವುದನ್ನು ನಾವು ಸೇವನೆ ಮಾಡಬಾರ್ದು ಅನ್ನೋದು ಕೂಡ ಪರಿಕಲ್ಪನೆನೂ ನಮಗೆ ನಮ್ಮ ಹಿಡಿತಕ್ಕೆ ಇಲ್ಲ. ಅಷ್ಟು ಖಾದ್ಯಗಳು, ಅಷ್ಟು ವಿಧ ವಿಧವಾದಗಳು ಖಾದ್ಯಗಳು ಬಂದಿದ್ದಾವೆ ಸ್ನೇಹಿತರೆ, ಹೊಸದಾಗಿ. ಸೊ ಅವುಗಳನ್ನು ನೀವು ಯಾವ ರೀತಿಯಲ್ಲಿ ನೀವು ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಮತ್ತು ಹೇಗೆ ನೀವು ಸೇವನೆ ಮಾಡ್ಕೊಳ್ತಾ ಇರೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಈಗ ಅದ್ರ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ವಿವರಣೆ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಜೀರ್ಣಕ್ರಿಯೆಗೆ ಅಂತಂದರೆ ಸ್ನೇಹಿತರೆ, ನಿಮಗೆ ಗ್ಯಾಸ್ಟ್ರಿಕ್ ಇವುಗಳಿಂದ ನೀವು ಇವತ್ತಿನ ದಿನದಲ್ಲಿ ಬಂದಿರತಕ್ಕಂಥ ಖಾದ್ಯಗಳು ಮತ್ತು ಅವುಗಳಲ್ಲಿ ಹಾಕಿರತಕ್ಕಂಥ ಕೆಮಿಕಲ್ಗಳನ್ನು ನೀವು ಭಾಳ ಅಂದರೆ ಭಾಳ ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇವುಗಳನ್ನು ನೀವು ಸೇವನೆ ಮಾಡೋದ್ರಿಂದ ನೋಡಿ, ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮಗೆ ಪಿಜ್ಜಾ, ಬರ್ಗರು ಈ ಥರ ಆಚೆಗಡೆ ಕೆಲವೊಂದು ಹಲವಾರು ಖಾದ್ಯಗಳು ಇದ್ದಾವೆ ಸ್ನೇಹಿತರೆ. ಸೊ ಎಲ್ಲ ಕೊಬ್ಬಿನ ಅಂಶಗಳು ಇರತಕ್ಕಂಥದ್ದೇ ಜಾಸ್ತಿ, ನಮಗೆ ಫ್ಯಾಟಿ ಲಿವರ್ ಮಾಡತಕ್ಕಂಥದ್ದೇ ಜಾಸ್ತಿ ಸ್ನೇಹಿತರೆ. ಸೊ ಅವುಗಳ ಹೊರಗಡೆ ಆಹಾರದ ಮೇಲೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು ಮತ್ತು ಅವುಗಳ ಆಹಾರವನ್ನು ಬಹಳ ಅಂದರೆ ಭಾಳ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಈಗ ಒಂದೊಂದಾಗಿ ವಿವರಣೆಯಾಗಿ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ನಮಗೆ ಹೊರಗಡೆಯ ಆಹಾರಗಳು ತಿನ್ನೋದ್ರಿಂದ ನನಗೆ ಬಂದಿರತಕ್ಕಂಥ ಬಹಳ ಮೆಸೇಜ್ಗಳಂತಂದ್ರೆ ಸ್ನೇಹಿತರೆ, ಒಂದು ಬಂದ್ಬಿಟ್ಟು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ಫುಡ್ ಪಾಯ್ಸನ್ನು ಈ ಥರ ಸ್ನೇಹಿತರೆ. ಸೊ ಇವುಗಳಿಂದ ಏನಾಗ್ತಿದ್ದಾರೆ ಅಂತಂದರೆ, ಇವೆಲ್ಲದಕ್ಕೆ ಕಾರಣ ನಮ್ಮ ಪ್ರತಿನಿತ್ಯ ಬೆಳಗ್ಗಿಂದ ಸಾಯಂಕಾಲವರೆಗೆ ನಾವೇನು ಆಹಾರ ತಗೊಳ್ತೀವಿ ಮತ್ತು ಯಾವ ಪ್ರಮಾಣದಲ್ಲಿ ಆಹಾರ ತಗೊಳ್ತೀವಿ ಮತ್ತು ನೀರು ಸ್ನೇಹಿತರೆ, ಮುಖ್ಯವಾಗಿ ನೀರನ್ನು ಹೇಗೆ ಸೇವನೆ ಮಾಡ್ತಾ ಇದ್ದೀವಿ ಮತ್ತು ಎಷ್ಟು ಸೇವನೆ ಮಾಡ್ತಾ ಇದ್ದೀವಿ. ಸೊ ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಸ್ನೇಹಿತರೆ, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ನಿಮಗೆ ಜೀರ್ಣಕ್ರಿಯೆ ಆಗದೆ ಇರೋದು, ಫುಡ್ ಪಾಯ್ಸನ್ ಆಗ್ತಾ ಇರೋದು, ಇವೆಲ್ಲ ಮುಖ್ಯವಾಗಿ ನಿಮಗೆ ಕಾರಣಗಳಂತಂದರೆ,
ಒಂದನೇದು ಬಂದ್ಬಿಟ್ಟು ನಮಗೆ ಜೀರ್ಣಕ್ರಿಯೆ ಆರೋಗ್ಯವಾಗಿರಬೇಕು. ನಮ್ಮ ಜೀರ್ಣಾಂಗವನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕಂತಂದ್ರೆ ಸ್ನೇಹಿತರೆ, ನೀವು ಮೊದಲನೇದಾಗಿ ನೀವು ಇದು ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಾನು ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಆಹಾರ ಪದ್ಧತಿ ಏನಿದೆ ಅದನ್ನು ನೀವು ನಿಮ್ಮ ಊಟದ ಸಮಯವನ್ನು ಫಸ್ಟು ನಿಗದಿಪಡಿಸಿ ಸ್ನೇಹಿತರೆ. ಅಂದರೆ ನೀವು ಯಾವ ಸಮಯದಲ್ಲಿ ನೀವು ಊಟ ಮಾಡ್ತಾ ಇದ್ದೀರೋ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಆ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಮೊದಲು ಎಷ್ಟು ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು, ಎಷ್ಟು ಗಂಟೆಗೆ ನಾವು ಊಟ ಮಾಡಬೇಕು ಮಧ್ಯಾಹ್ನದ್ದು, ಮತ್ತು ರಾತ್ರಿ ಎಷ್ಟು ಗಂಟೆಗೆ ನಾವು ಊಟ ಮಾಡಬೇಕಂತ ಹೇಳ್ಬಿಟ್ಟು ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಈ ಜನ್ರೇಷನಲ್ಲಿ ಮತ್ತು ಈ ಎಲ್ಲ ಟೆಕ್ನಾಲಜಿ ಮುಂದುವರೆದ ಜೊತೆಗೆ ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಹೆತ್ತ ತಂದೆ ತಾಯಿದು, ಅಕ್ಕ ತಂಗಿಯರದು, ಅಣ್ಣ ತಮ್ಮಂದಿರದು, ಈ ನಮ್ಮ ಫ್ಯಾಮಿಲಿದು, ಮಕ್ಕಳದು, ಇವುಗಳೆಲ್ಲ ಜವಾಬ್ದಾರಿ 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 ಅನ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ನಮ್ಮ ದೇಹ ಮತ್ತು ನಮ್ಮ ಆರೋಗ್ಯವನ್ನು ನಾವು ಮರಿತಾ ಇದ್ದೀವಿ ಸ್ನೇಹಿತರೆ. ಯಾವ ಸಮಯಕ್ಕೆ ಊಟ ಮಾಡಬೇಕು, ಯಾವ ಸಮಯಕ್ಕೆ ನೀರು ಕುಡಿಬೇಕು, ಕೆಲಸ 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 ಅಂದ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಮರಿತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ಊಟ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಾವು ಸರಿಯಾದ ಸಮಯದಲ್ಲಿ ನಾವು ನೀರು ಕುಡಿತಾ ಇಲ್ಲ. ಸೊ ಇವುಗಳಿಂದ ನಮಗೆ ಇವೆಲ್ಲ ಬರತಕ್ಕಂಥದ್ದು. ಸೊ ಅದರಿಂದ ದಯವಿಟ್ಟು ನೀವು ಊಟದ ಸಮಯವನ್ನು ಪ್ರತಿನಿತ್ಯ ನೀವು ಅದನ್ನು ಪಾಲನೆ ಮಾಡಿ. ನೀವು ಮಾಡೋ ನಿಗದಿತಪಡಿಸಿರೋ ಸಮಯದಲ್ಲಿ 5-10 ನಿಮಿಷ ಆದರೆ ಪರವಾಗಿಲ್ಲ ಸ್ನೇಹಿತರೆ, ಅರ್ಧ ತಾಸು 1 ತಾಸು. ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ಬೆಳಿಗ್ಗೆ 7:30 8 ಗಂಟೆಗೆ ನೀವು ನಾಷ್ಟ ಮಾಡ್ತೀರ ಅಂದ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ನಿಮ್ಗೆ ಏನಾದರೂ ವ್ಯತ್ಯಾಸಗಳು, ಯಾವುದೇ ಒಂದು ಬಿಸಿ ಶೆಡ್ಯೂಲ್ ಬಂದಿತ್ತಂದರೆ 5 ನಿಮಿಷ 10 ನಿಮಿಷ ಪರವಾಗಿಲ್ಲ ಸ್ನೇಹಿತರೆ. ಆದರೆ ನೀವು 7:30 8:30 ಮಾಡೋದನ್ನು 8:30 9 ಗಂಟೆಗೆ ಈ ಥರ ಮಾಡ್ತಾ ಇದ್ದಾರೆ, ತುಂಬ ಕಷ್ಟ ಆಗುತ್ತೆ. ಪ್ರತಿನಿತ್ಯ 8ರಿಂದ 8:30ಗೆ ನಾಷ್ಟ ಮಾಡ್ತಿದ್ರೆ 8ರಿಂದ 8:30ನೇ ನೀವು ನಾಷ್ಟ ಮಾಡಿ. ಮತ್ತು ಮಧ್ಯಾಹ್ನ ಕೂಡ ಅದೇ ಥರ ನಿಗದಿಪಡಿಸಿ, ಮತ್ತು ರಾತ್ರಿ ಕೂಡ ಅದೇ ಥರ ನಿಗದಿಪಡಿಸ್ಕೊಳ್ಳಿ. ಮೊದಲನೇದಾಗಿ ಟೈಮ್ ಪರಿಪಾಲನೆ ಮಾಡಬೇಕು, ಇದು ಬಹಳ ಮುಖ್ಯವಾಗುತ್ತೆ ನಿಮ್ಮ ಗ್ಯಾಸ್ಟ್ರಿಕ್ ಅಸಿಡಿಟಿ, ಅಜೀರ್ಣಕ್ಕೆ ಮತ್ತು ನಿಮ್ಮ ಫುಡ್ ಪಾಯ್ಸನಿಂಗ್ಗೆ ನಾನು ಮುಂದೆ ತಿಳಿಸ್ತೀನಿ. ಏನೇದು ಬಂದ್ಬಿಟ್ಟು ಸ್ನೇಹಿತರೆ, ನೀವು ರಾತ್ರಿ ಸಮಯ ನಿಗದಿಪಡಿಸಿದಾದ ನಂತರ ನೀವು ತಗೊಳ್ಳೋ ಆಹಾರ ಪ್ರಮಾಣವನ್ನು ಗಮನಿಸಿ ಸ್ನೇಹಿತರೆ. ನೀವು ಯಾವ ಸಮಯಕ್ಕೆ ಮತ್ತು ಎಷ್ಟು ಪ್ರಮಾಣದಲ್ಲಿ ನೀವು ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಇದರ ಮೇಲೆ ಕೂಡ ನೀವು ಗಮನಿಸಬೇಕು. ಯಾವುದೇ ಕಾರಣಕ್ಕೂ ನಾವು ಆಹಾರವನ್ನು ಸೇವನೆ ಮಾಡುವಾಗ 2 ತುತ್ತು ಕಡಿಮೆನೇ ತಿನ್ನಬೇಕು ಸ್ನೇಹಿತರೆ. ಸೊ ಇದು ನಿಮಗೆ ಬೆಳಿಗ್ಗೆ ನಾಷ್ಟ ಆಗಿರಲಿ, ಮಧ್ಯಾಹ್ನ ಊಟ ಆಗಿರಲಿ, ಮತ್ತು ರಾತ್ರಿ ಅಂತಂದ್ರೆ ಇನ್ನು ಬಹಳ ಅಂದರೆ ಬಹಳ 2 ತುತ್ತರಿಂದ 4 ತುತ್ತು ಆಹಾರನ ಕಡಿಮೆ ಸೇವಿಸಬೇಕು. ಯಾಕಂತಂತಂದ್ರೆ ಸ್ನೇಹಿತರೆ, ನೀವೇನು ಮಾಡ್ತೀರಾ, ನಾನು ಹೊಟ್ಟೆ ತುಂಬ ಅಂದರೆ ಈಗೆಲ್ಲ ನೀವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರ. ದಯವಿಟ್ಟು ಇದನ್ನು ನಿಮಗೆ ಗಮನಿಸಿ. ಯಾವಾಗ ನೀವು ಆಹಾರದ ಮೇಲೆ ನೀವು ಗಮನವನ್ನು ಇರಿಸಲ್ವೋ ಅವಾಗೇ ನಿಮಗೆ ಸೈಡ್ ಬುಜ್ಜುಗಳು ಏನಂತಾರಲ್ಲ ನೋಡಿ, ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮಣ್ಣ ಅಂತ ಹೇಳ್ಬಿಟ್ಟು ಆಗ್ಬಿಡುತ್ತೆ. ಸೊ ದಯವಿಟ್ಟು ಇದನ್ನು ನೀವು ಇವತ್ತಿಂದಾನೇ ನೀವು ಶುರು ಮಾಡಿದಿರಂತಂದರೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಧ್ಯಾನಗಳ ಜೊತೆ ಇವುಗಳನ್ನೆಲ್ಲ ಅನುಸರಿಸೋದ್ರಿಂದ ಎಲ್ಲ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ಸ್ನೇಹಿತರೆ. ಸೊ ಅದರಿಂದ ಒಂದನೇದಾಗಿ ನಾವು ಯಾವಾಗ ಸೇವನೆ ಮಾಡ್ತೀವಿ ಟೈಮನ್ನು ನಿಗದಿಪಡಿಸ್ಕೋಬೇಕು. ಎರಡನೇದು, ನಾವು ತಿನ್ನೋ ಆಹಾರ ಪ್ರಮಾಣವನ್ನು ನಾವು ಗಮನಿಸ್ಕೋಬೇಕು ಸ್ನೇಹಿತರೆ. ಮತ್ತು ನೀವು ಸ್ನೇಹಿತರೆ ಆಹಾರವನ್ನು ಏನು ತಗೊಳ್ತಾ ಇದ್ದಿಲ್ಲ ನೀವು, ಆ ಆಹಾರಗಳು ಏನಂತಂದ್ರೆ ಸ್ನೇಹಿತರೆ, ನಾನು ನಿಮಗೆ ಹೇಳ್ಬೇಕಂತಂದ್ರೆ ಕಲುಷಿತ ಮತ್ತು ಅದು ಪ್ರಾದೇಶಿಕ. ಅಂದರೆ ನಾವೇನು ಹೇಳ್ತೀವಿ, ಉದಾಹರಣೆಗೆ ಫ್ರಿಜ್ಜಲ್ಲಿ ಇಟ್ಟಿರತಕ್ಕಂಥದ್ದು ಆಹಾರವನ್ನು ಸೇವನೆ ಮಾಡೋದ್ರಿಂದ, ಮತ್ತು ಪಾಕೆಟ್ಗಳು ಊಟಗಳನ್ನು ಪ್ಯಾಕ್ ಮಾಡಿ ಇಟ್ಟಿರ್ತಾರಲ್ಲ ಸ್ನೇಹಿತರೆ, ಅದನ್ನು ಕೆಲವೊಂದು ಬಹಳ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನೋಡಿ, ಈಗೆಲ್ಲ ಪ್ಯಾಕಿಂಗ್ ಮಾಡಿ ಇಡ್ತಾರೆ ಕೆಲವೊಂದು ಆಹಾರವನ್ನು. ಸೊ ಆ ಥರ, ಮತ್ತು ಜಾಸ್ತಿ ದಿನ 1 ವಾರ 2 ವಾರ 10 ದಿನ ಕೆಲವೊಬ್ಬರು ಫ್ರಿಜ್ಜಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಹೊತ್ತು ರೈಸನ್ನು ಮಾಡಿ ಬಾಕ್ಸಲ್ಲಿ ಇಟ್ಬಿಟ್ರೆ ಸ್ನೇಹಿತರೆ, ಅದನ್ನೇ 3 ಹೊತ್ತು ತಿನ್ನೋತಕ್ಕಂಥದ್ದು. ಸಾಂಬಾರು ಮಾಡಿ 2ರಿಂದ 3 ದಿನ ತಿನ್ನೋತಕ್ಕಂಥದ್ದು ಭಾಳ ಅಂದರೆ ಭಾಳ ನಾನು ಗಮನ ಹರಿಸಿದ್ದೀನಿ ಸ್ನೇಹಿತರೆ. ಸೊ ಈ ಥರ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಸೊ ನಿಮಗೆ ಯಾವಾಗ ಆಗುತ್ತೋ ಆವಾಗ 1 ಹೊತ್ತನ್ನ 2 ಹೊತ್ತು ಮಾಡಿಕೊಂಡ್ರೆ ಪರವಾಗಿಲ್ಲ ಸ್ನೇಹಿತರೆ. ಅದನ್ನು 3 ಹೊತ್ತು 2 ದಿನ ಈ ಥರ ಮಾಡೋದ್ರಿಂದ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮತ್ತು ಭುಜ ಜಾಸ್ತಿ ಕೊಬ್ಬುಗಳು ಇದು ಆಗೋದಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಇದರ ಬಗ್ಗೆ ಬಹಳ ಗಮನ ಹರಿಸ್ಬೇಕು. ಇದರ ಜೊತೆಗೆ ಸ್ನೇಹಿತರೆ, ತರಕಾರಿ ಹಣ್ಣುಗಳನ್ನು
ಆದಷ್ಟು ತರಕಾರಿ ಹಣ್ಣುಗಳು ಹೇಗೆ ಅಂತಂದರೆ, ಈ ತರಕಾರಿ ಹಣ್ಣು ಸೊಪ್ಪುಗಳು ಸ್ನೇಹಿತರೆ ಮುಖ್ಯವಾಗಿ ಇದರ ಬಗ್ಗೆ ಗಮನ ಹರಿಸಿ. ನಾವು ಯಾವ್ಯಾವ ಕಾಲಕ್ಕೆ ಏನೇನು ತರಕಾರಿ ಸೊಪ್ಪು ಹಣ್ಣುಗಳು ಬರ್ತಾವೋ ಅದನ್ನೇ ನಾವು ಸೇವನೆ ಮಾಡಬೇಕು. ಅಂದರೆ ಸ್ನೇಹಿತರೆ ನೋಡಿ, ನಮ್ಮ ದೇಹ ನಮ್ಮ ಮನಸ್ಸು ಹೇಗಿದೆ ಅಂತಂದರೆ, ನಾವು ಈ ಬ್ರಹ್ಮಾಂಡದಲ್ಲಿ ಇದ್ದೀವಿ, ನಾವು ಭೂಮಿ ಮೇಲೆ ಇದ್ದೀವಿ. ಸೊ ನಾವಿರೋ ವಾತಾವರಣಕ್ಕೆ ನಾವು ಅದನ್ನು ಅಲ್ಲಿ ಹೊಂದ್ಕೊಂಡಿದ್ದೀವಿ ಅಂತಂದರೆ, ಕೆಲವೊಬ್ಬರು ಏನು ಮಾಡ್ತಾರೆ, ಬರುವ ಸೀಸನಲ್ಲಿ ಏನು ತರಕಾರಿ ಬರುತ್ತೆ, ಹಣ್ಣು ಬರುತ್ತೆ, ಸೊಪ್ಪು ಬರುತ್ತೆ, ಇವುಗಳನ್ನು ಕಡಿಮೆ ಸೇವನೆ ಮಾಡ್ತಾರೆ ಮತ್ತು ಅವುಗಳನ್ನು ಕೆಲವೊಬ್ಬರು ತಗೊಳ್ಳೋದೇ ಇಲ್ಲ. ಸೊ ಇವುಗಳಂದೇ ಕೂಡ ನೀವು ಭಾಳ ಅಂದರೆ ಆರೋಗ್ಯದ ಸಮಸ್ಯೆಗಳನ್ನು ನೀವು ಇದು ಮಾಡ್ತಾ ಇರ್ತೀರ ಸ್ನೇಹಿತರೆ. ಸೊ ಯಾವ ಸೀಸನ್ನಿಗೆ ಯಾವ ತರಕಾರಿ ಬರುತ್ತೆ, ಹಣ್ಣು ಬರುತ್ತೆ, ಅದನ್ನು ಅವಾಗ ಸೇವನೆ ಮಾಡ್ತಾ ಇರಬೇಕು. ಫ್ರೆಶ್ ಆಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸ್ಕೊತ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಮತ್ತು ನಾವು ಸ್ನೇಹಿತರೆ ಏನಾಯಿತು, ಮೊದಲನೇದು ಸಮಯ ನಿಗದಿತಪಡಿಸಿದ್ವಿ, ಎರಡನೇದು ಆಹಾರ ಪ್ರಮಾಣ, ಮತ್ತು ಮೂರನೇದು ಫ್ರಿಜ್ಜಲ್ಲಿ ಹಿಡಿದು ಮತ್ತೊಂದು ಈ ಥರ ಬೇಡ, ಫ್ರೆಶ್ ಆಗಿರೋದು ತಿನ್ನಿ, ಮತ್ತು ನಾಲ್ಕನೇದು ತರಕಾರಿಯ ಆ ಸೀಸನ್ನಿಗೆ ಬರೋತಕ್ಕಂಥ ತಿನ್ನೋದು. ಇನ್ನೊಂದು ಐದನೇದು ಬಂದು ಸ್ನೇಹಿತರೆ ಮುಖ್ಯವಾಗಿ ನಾವೇನು ಆಹಾರವನ್ನು ತಗೊಳ್ತೀವಿ, ಆಹಾರನ ತಗೊಳ್ಳುವಾಗ ನಾವೇನು ಆಹಾರನ ನಾವು ತಗೊಳ್ಳುವಾಗ ಕೃತಜ್ಞತೆಯನ್ನು ಹೇಳಿ ನಾವು ಆಹಾರವನ್ನು ತಗೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ. ಕೃತಜ್ಞತೆ ಅಂತಂದರೆ ಏನು, ನಾವು ತಗೊಳ್ಳೋ ಆಹಾರನ ನಾವು ಏನು ಆ ಆಹಾರಕ್ಕೆ ಕೃತಜ್ಞತೆಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆಹಾರವನ್ನು ನಾವು ಸೇವನೆ ಮಾಡಬೇಕು. ಅಂತಂದರೆ ನಾವೇನು ಹೇಳ್ತೀವಿ ಸ್ನೇಹಿತರೆ, ಕೃತಜ್ಞತೆ ಆಹಾರದ ಸೇವನೆ ನಾವು ಏನು ಹೇಳ್ತೀವಿ, ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು, ಆ ಥರ ನಾವು ಆಹಾರವನ್ನು ಧನ್ಯವಾದಗಳನ್ನು ಹೇಳಿ ನಾವು ಆಹಾರನ ಸೇವನೆ ಮಾಡೋದ್ರಿಂದ ನಮಗೆ ಅದರಲ್ಲಿ ಕೂಡ ಜೀರ್ಣ ಆಗೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅಂದರೆ ನಾವು ಆಹಾರ ತಗೊಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ಬಿಟ್ಟು ನಾವು ಆ ಆಹಾರನ ಕೃತಜ್ಞತೆಯನ್ನು ಹೇಳಿ ನಾವು ಸೇವನೆಯನ್ನು ಮಾಡಬೇಕು ಸ್ನೇಹಿತರೆ. ಸೊ ಕೃತಜ್ಞತೆಯ ಭಾವನೆಯಿಂದ ನಾವು ಆಹಾರವನ್ನು ನಾವು ಸೇವನೆ ಮಾಡಬೇಕು. ಅಂದರೆ ಆ ಕೃತಜ್ಞತೆಯ ಭಾವನೆಯಿಂದ ನಾವು ಆಹಾರವನ್ನು ಸೇವನೆ ಮಾಡೋದ್ರಿಂದ, ಅಂದರೆ ನೋಡಿ ನಮ್ದು ಹೇಗಿದೆ ಅಂತಂದರೆ ಸ್ನೇಹಿತರೆ, ನಾವು ಪ್ರತಿಯೊಂದು ನಾವು ಏನೇ ಮಾಡಬೇಕಂದ್ರೆ ನಾವು ಯಾವಾಗ ಕೃತಜ್ಞತೆ ಅನ್ನೋದನ್ನು ನಾವು ರೂಢಿಸ್ಕೊಳ್ತೀವಿ, ಅವುಗಳಿಂದ ಒಂದೊಂದಾಗಿ ನಮಗೆ ಒಳ್ಳೆಯದನ್ನು ಹಾಕ್ಕೊಂತ ಮತ್ತು ಅವುಗಳಿಂದ ಪಾಸಿಟಿವ್ ಎನರ್ಜಿಗಳು ನಮಗೆ ಬರತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು 5ನೇ ಪಾಯಿಂಟು. ಮತ್ತು 6ನೇದಂತಂದರೆ ಸ್ನೇಹಿತರೆ ನೋಡಿ, ನಾವು ಆಹಾರನ ಸೇವನೆ ಆದ ನಂತರ ಕೆಲವೊಬ್ರು ಏನು ಮಾಡ್ತೀವಿ, ಮುಖ್ಯವಾದ ಪಾಯಿಂಟ್ ಸ್ನೇಹಿತರೆ ಇದು ನಿಮಗೆ. ನಾವೇನು ಆಹಾರವನ್ನು ಸೇವನೆ ಮಾಡುವಾಗ ಏನು ಮಾಡ್ತೀವಿ, ಮೊಬೈಲ್ ನೋಡತಕ್ಕಂಥದ್ದು, ಇಲ್ಲ ಟಿ ವಿ ನೋಡತಕ್ಕಂಥದ್ದು, ಇಲ್ಲ ನ್ಯೂಸ್ ಇವತ್ತಿನ ಇದು ಸ್ನೇಹಿತರೆ ಇದು ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇದರಿಂದ ಕೂಡ ಬಹಳ ಅಂದರೆ ಬಹಳ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಅಸಿಡಿಟಿ ಸಮಸ್ಯೆ ಆಗುತ್ತೆ. ಸೊ ಇವೆಲ್ಲವೂ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗೋತಕ್ಕಂಥದ್ದು ಬಹಳ ದೊಡ್ಡ ರೋಗ ಅಂತಲೇ ನಾನು ಹೇಳ್ತೀನಿ ಸ್ನೇಹಿತರೆ. ಇದನ್ನು ನೋಡಿ, ನಾನು ಬಹಳ ಕಡೆ ನಾನು ಗಮನಿಸ್ತೀನಿ, ಆಹಾರವನ್ನು ಸೇವನೆ ಮಾಡುವಾಗ ಮೊಬೈಲಲ್ಲಿ ಈ ಥರ ಮಾಡಿಕೊಂಡು ಮತ್ತು ಟಿ ವಿ ನೋಡಿಕೊಂಡು ಆ ಥರ ಭಾಳ ಅಂದರೆ ಭಾಳ ದೊಡ್ಡ ತಪ್ಪನ ಅಂತಲೇ ನಾನು ಹೇಳ್ತೀನಿ ಸ್ನೇಹಿತರೆ. ಆಹಾರವನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ ಅಂದರೆ ಅದು ಒಂದು ಧ್ಯಾನ ಸ್ನೇಹಿತರೆ. ಆ ಆಹಾರವನ್ನು ನಾವು ಏನು ಒಳ್ಳೆಯ ಭಾವನೆಯಿಂದ ಆಹಾರ ಸೇವನೆ ಮಾಡ್ತಿದ್ದೀವಿ ಅಂದರೆ ಆ ಆಹಾರಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಸೊ ಅದೇ ಥರ ಆ ಆಹಾರ ತಿನ್ನೋ ಪದ್ಧತಿ ಕೂಡ ನಾವು ಅದನ್ನು ಕೃತಜ್ಞತೆಯನ್ನು ಹೇಳಿ ಆಹಾರ ಕರೆಕ್ಟಾಗಿ ಅದನ್ನು ನಾವು ಗೌರವವನ್ನು ಕೊಟ್ಟು ಆಹಾರದ ಸಮಯವನ್ನು ನಾವು ಕರೆಕ್ಟಾಗಿ ಮುಗಿಸಬೇಕು. ಜೊತೆಗೆ ಆಹಾರ ಸೇವನೆ ಮಾಡ್ತಾ ಇನ್ನೊಂದು ಕೆಲವರು ಏನು ತಪ್ಪುಗಳು ಮಾಡ್ತಾರೆ ಅಂತಂದರೆ ಸ್ನೇಹಿತರೆ, ನಾವು ಆಹಾರವನ್ನು ತಿನ್ನೋ ಮಧ್ಯದಲ್ಲಿ ನೀರು ಕುಡಿಯತಕ್ಕಂಥದ್ದು. ಸೊ ಯಾವುದೇ ಕಾರಣಕ್ಕೂ ಇದು ಬಹಳ ಅಂದರೆ ಬಹಳ, ಇದು ಕೂಡ ಬಹಳ ದೊಡ್ಡ ತಪ್ಪಂತ ನಾನು ಹೇಳ್ತೀನಿ ಸ್ನೇಹಿತರೆ. ಯಾಕೆಂತಂದರೆ ಆಹಾರ ತಿಂದ ಮಧ್ಯದಲ್ಲಿ ನೀವು ಇದೆಲ್ಲ ಕಾರಣಗಳು ಏನಾಗ್ತವೆ, ಮೊದಲು ಮನಃಶಾಂತಿ ಇಲ್ಲ ಮನುಷ್ಯರಿಗೆ, ಮತ್ತು ಒತ್ತಡ ಒತ್ತಡ ಒತ್ತಡ. ಸೊ ಈಗಳ ಕಾರಣದಿಂದನೇ ಈ ಒತ್ತಡ ಮುಕ್ತ ಮಾಡಬೇಕು, ಆರಾಮದಾಯಕ ಆಹಾರ ತಿನ್ನಬೇಕು ಅಂತಂದರೆ ನೀವು ಧ್ಯಾನವನ್ನು ಮಾಡಿ. ಪ್ರತಿನಿತ್ಯ ಧ್ಯಾನ ವ್ಯಾಯಾಮ ಮಾಡೋದ್ರಿಂದ ನಿಮಗೆ ಡಿಸಿಪ್ಲಿನ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಸೊ ಯಾವಾಗ ನಾವೇನು ಆಹಾರ ತಿನ್ನೋ ಸಮಯದಲ್ಲೋ ಏನೋ ಒಂದು ಯೋಚನೆ ಮಾಡ್ಕೊಂಡು ಮಾಡೋದು,
ಮತ್ತು ಏನೋ ಒಂದು ಈ ಥರ ಮಾಡ್ಕೊಂಡು ಮಾಡೋದು. ಸೊ ಇವುಗಳು ಭಾಳ ತಪ್ಪುಗಳಾಗ್ತವೆ. ಅದರಿಂದ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಕರೆಕ್ಟ್ ಸಮಯದಲ್ಲಿ ನೀವು ತಿನ್ನೋ ಆಹಾರ ಕೂಡ ಕರೆಕ್ಟಾಗಿ ತಿನ್ನಲ್ಲ ಮತ್ತು ಮಧ್ಯದಲ್ಲಿ ನೀರು ಸೇವನೆ ಮಾಡೋದು ಆ ಥರ ಬೇಡ ಸ್ನೇಹಿತರೆ. ನಿಮಗೇನಾದರೂ ಮೊದಲು ಗಂಟಲ್ಲಿ ಏನೋ ಇದಾಯ್ತಂದರೆ ತಗೊಳ್ಳಿ. ಸೊ ಏನೂ ಆಗಬಾರ್ದು, ಆರಾಮದಾಗಿ ಕೂತ್ಕೋಬೇಕಂದ್ರೆ ಫಸ್ಟು ನೀವು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಆಹಾರವನ್ನು ನಮಸ್ಕರಿಸಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೆ ಏನೂ ತೊಂದರೆ ಆಗಲ್ಲ. ಮತ್ತು ಮಧ್ಯದಲ್ಲಿ ನೀರನ್ನು ಕುಡಿಬೇಡ್ರಿ ಸ್ನೇಹಿತರೆ, ಅದು ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಗೆ ಸಮಸ್ಯೆ ಆಗುತ್ತೆ. ಅದಾದ ನಂತರ ಆಹಾರದಲ್ಲಿ ಸರಿಯಾದ ಪದ್ಧತಿಯಲ್ಲಿ ಆಹಾರವನ್ನು ಸೇವನೆ ಮಾಡಿ. ಅದು ಹೇಗೆ, ನೀವು ಒಂದು ತುತ್ತನ್ನು ತಿಂದು ಒಂದು ಸಿಪ್ ನೀರನ್ನು ಕುಡಿದು ಮತ್ತು ಅದೇ ಥರ ಒಂದು ತುತ್ತು ತಿಂದು ಆ ಥರ ಪ್ರತಿಯೊಂದು ತುತ್ತಿಗೆ ಒಂದೊಂದು ಗುಟುಕು ನೀರು ಕುಡಿಯೋದ್ರಿಂದ ಇದು ಒಳ್ಳೆಯದಾಗತ್ತೆ. ಆದರೆ ಅರ್ಧ ತಿಂದು ಅರ್ಧ ನೀರು ಕುಡಿದ್ರೆ ಅದು ಕಷ್ಟ ಆಗುತ್ತೆ ಸ್ನೇಹಿತರೆ. ಇದು ನೋಡಿ, ಅರ್ಧ ತಿಂದ ನಂತರ ಮಧ್ಯದಲ್ಲಿ ನೀರು ಕುಡಿದ್ರೆ ಅನಾರೋಗ್ಯಕ್ಕೆ ಕಾರಣ. ಒಂದು ತುತ್ತು ತಿಂದು ಒಂದು ಅಗಳು ನೀರನ್ನು ಕುಡಿದು ಮತ್ತೆ ಅದೇ ಥರ ಈ ಥರ ಸೇವನೆ ಮಾಡಿದ್ರೆ ಅದು ರಾಜಭೋಜನ ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ. ಸೊ ಇವುಗಳನ್ನು ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ಥರ ವಿಡಿಯೋಗಳನ್ನು ನೋಡಿ ಮತ್ತು ಇವುಗಳನ್ನು ನೀವು ಅನುಸರಿಸ್ಕೊಳ್ಳಿ ಸ್ನೇಹಿತರೆ. ಮತ್ತು ನೀರು ಕುಡಿಯೋದು ಅದಾದ ನಂತರ, ಆಹಾರ ನಾವು ತಿಂದಾದ ನಂತರ ಸ್ನೇಹಿತರೆ ನಾವೇನು ಮಾಡ್ತೀವಿ, ಅದನ್ನ ಹೇಳಿದ್ರೆ ಸ್ನೇಹಿತರೆ, ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ತಿಂದಾದ ನಂತರ ಕೈ ತೊಳ್ಕೊಂಡು ನಾವು ಹಾಗೆ ನೋಡ್ಕೊಂಡಿರ್ತೀವಿ. ಟಿ ವಿ ಆಗಲಿ ಮೊಬೈಲ್ ಆಗಲಿ ಮತ್ತೊಂದರಲ್ಲಿ ನಾವು ಬ್ಯುಸಿ ಹಾಕ್ಕೊಂಡೇ ಇರ್ತೀವಿ. ಸೊ ದಯವಿಟ್ಟು ಇದನ್ನು ನಾವು ಮಾಡಬಾರ್ದು. ನಾವು ಆಹಾರ ತಿಂದ ತಕ್ಷಣ ಕೈ ತೊಳೆದ ತಕ್ಷಣ ನಾವು ಎದ್ದುಬಿಟ್ಟು ಒಂದು 5 ನಿಮಿಷ ನಾವು ವಾಕಿಂಗ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಓಡಾಡೋದು ಮಾಡಬೇಕು ಸ್ನೇಹಿತರೆ. ನೀವು ಆಹಾರವನ್ನು ತಿನ್ಕೊಂಡು ಅಲ್ಲೇ ನೀವು ಅರ್ಧ ತಾಸುವರೆಗೆ ಕೂತಿದ್ದೀರಂತಂದರೆ ಇನ್ಸುಲಿನ್ ಏನಂತ ಬಿಟ್ಟು ಹೇಳ್ತೀವಿ ನಾವು, ಶುಗರ್, ಅದು ನಮ್ಮ ದೇಹಕ್ಕೆ ನಾವು ಆಹಾರವನ್ನು ತಿಂದ ತಕ್ಷಣ ಆ ಜೀರ್ಣಕ್ರಿಯೆಯಲ್ಲಿರ್ತಕ್ಕಂಥ ಇನ್ಸುಲಿನು ಜಾಸ್ತಿ ಆಗುತ್ತೆ. ಸೊ ಅವಾಗೇ ಆ ಇನ್ಸುಲಿನು ಮತ್ತು ನಾನೇನು ಶುಗರ್ ಅಂತ ಹೇಳ್ತಾ ಇದ್ದೀವಿ, ಅದು ನಮ್ಮ ಜೀರ್ಣಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಆ ವ್ಯಂಜನ ಏನಿರುತ್ತೆ ಅವುಗಳನ್ನು ಹಾಗೆ ಹಿಡಿದುಕೊಂಡು ಆ ಇನ್ಸುಲಿನ್ ಮತ್ತು ಶುಗರ್ ರಿಲೀಸ್ ಆಗತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಅದರಿಂದ ನಿಮ್ಗಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆ ಬರತಕ್ಕಂಥದ್ದಾಗತ್ತೆ. ಸೊ ಅದರಿಂದ ಊಟವನ್ನು ಸೇವನೆ ಮಾಡಿದ ನಂತರ ನೀವು ಒಂದು 5 ನಿಮಿಷ ವಾಕಿಂಗ್ ಮಾಡಿ. ಅದರಿಂದ ನಿಮಗೆ ನಿಮ್ಮ ಜೀರ್ಣಕ್ರಿಯೆ ಆರಾಮಾಗುತ್ತೆ. ಮತ್ತು ನೀವು ಆಹಾರವನ್ನು ಸೇವನೆ ಮಾಡುವಾಗ ಚೆನ್ನಾಗಿ ಅದನ್ನು ಅಗೆದು ನಾವು ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದು. ನಾವು ಅಗೆದು ಸೇವನೆ ಮಾಡೋದ್ರಿಂದನೇ ಅರ್ಧ ಜೀರ್ಣ ಆಗತ್ತೆ ಸ್ನೇಹಿತರೆ. ಮತ್ತು ಅರ್ಧ ಜೀರ್ಣ 2ರಿಂದ 3 ತಾಸಿಗೆ ನಮಗೆ ನಮ್ಮ ಹೊಟ್ಟೆ ಭಾಗದಲ್ಲಿರೋ ಎಲ್ಲ ಅಂಗಾಂಗಗಳು ಜೀರ್ಣವನ್ನು ಚೆನ್ನಾಗಿ ಮಾಡತ್ತಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತು ನೀವು ಸ್ನೇಹಿತರೆ ಇದಾದ ನಂತರ ನೀವು ಕೆಲವೊಬ್ಬರಿಗೆ ಊಟ ಆದ ತಕ್ಷಣ ನಿದ್ದೆ ಬರುತ್ತಂತ ಹೇಳ್ಬಿಡ್ತಾರೆ. ಆದರೆ ನೀವು 5 ನಿಮಿಷ ಆಗಿಲ್ಲ ಅಂದರೆ 2 ನಿಮಿಷ ಆದರೂ ನೀವು ಓಡಾಡಿ, ನೀವು ಊಟ ಆದ ನಂತರ ನಿಮಗೆ ನಿದ್ದೆ ಬಂದಿದ್ದಂತಂದರೆ ಏನು ಸಮಸ್ಯೆ ಇಲ್ಲ. ಆದರೆ ನೀವು ಹೇಗೆ ಮಾಡಬೇಕಂತಂದರೆ ಎಡಗಡೆ ಮಲ್ಕೋಬೇಕು ಸ್ನೇಹಿತರೆ. ನಾವು ಊಟ ಮಾಡಿದ ತಕ್ಷಣ ನಿದ್ದೆ ಬರ್ತಿತ್ತಂದ್ರೆ ನಿದ್ದೆ ಮಾಡಿರಿ, ಪರವಾಗಿಲ್ಲ. ಆದರೆ ಕೆಲಸದ ಸಮಯದಲ್ಲಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಮನೆಯಲ್ಲಿದೆ ಅಂದರೆ ನಿದ್ದೆ ಬರೋರಿಗೆ ನಿದ್ದೆ ಮಾಡಿ, ಅದು ಏನು ಮಾಡಬೇಕು, ಎಡಗಡೆನೇ ಮಲ್ಕೋಬೇಕು ಸ್ನೇಹಿತರೆ. ಅವಾಗ ಏನಾಗುತ್ತೆ, ನಮಗೆ ಬಲ ಮುಗಿದೆಲ್ಲ ಅದು ಉಸಿರಾಟ ಓಪನ್ ಆಗೋತಕ್ಕಂಥದ್ದಾಗತ್ತೆ. ಮತ್ತು ನಿಮ್ಮ ಜೀರ್ಣಕ್ರಿಯೆ ಏನಿದೆ, ಜೀರ್ಣಕ್ರಿಯೆ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಸ್ನೇಹಿತರೆ. ನೀವು ಅರ್ಧ ತಾಸು ಮಲ್ಕೊಳ್ತೀರ, 1 ತಾಸು ಮಲ್ಕೊಳ್ತೀರ, ಅದರ ನಂತರ ನಿಮ್ಮ ಕಾರ್ಯಗಳನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಷಯ. ಸೊ ಇದೇ ಥರ ನಿಮಗೆ ಹೊಸ ಟಿಪ್ಸ್ಗಳು, ಹೆಲ್ತ್ ಟಿಪ್ಸ್ ಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್ ಆಗಬೇಕಂತಂದರೆ ನೀವು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಮೆಂಬರ್ ಆಗಿ ಮತ್ತು ಆರೋಗ್ಯವಾಗಿರಿ. ನಿಮ್ಮ ಕುಟುಂಬಸ್ಥರನ್ನ ಎಲ್ಲರನ್ನ ಆರೋಗ್ಯವಾಗಿ ಇರಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು.